ಇವಾಗ ಡೈನೋಫ್ಲಾಜೆಲೆಟ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಡೈನೋಫ್ಲಾಜೆಲೆಟ್ಗಳು ಅಂದ್ರೇನು, ಅದೇ ಕಿಂಗ್ಡಮ್ ಪ್ರೊಟಿಸ್ಟಾ ಆಯ್ತಲ್ಲ, ಮೊದಲನೇ ಎರಡನೇ ಕಿಂಗ್ಡಮ್ಮು ಯೂನಿಸೆಲ್ಯುಲಾರ್ ಮತ್ತು ಯುಕ್ಯಾರಿಯೋಟಿಕ್ ಆರ್ಗಾನಿಸಮ್ಸು. ಡೆವಲಪ್ ಆಗಿರ್ತದೆ ಯುಕ್ಯಾರಿಯೋಟಿಕ್ ಅಂದರೆ ಜೀವಕೋಶಗಳು, ಅಂದರೆ ಒಂದೇ ಒಂದು ಜೀವಕೋಶ ಇರ್ತದೆ ಯಾವುದ್ರಲ್ಲಿ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ, ಅದಕ್ಕೆ ಸೇರೋಂಥದ್ದು ಇದು ಡೈನೋಫ್ಲಾಜೆಲೆಟ್ಗಳು. ಇವು ಜಾಸ್ತಿ ಮೆರೈನ್ ಆಗಿರ್ತದೆ, ಹಂಗಂದ್ರೆ ಸಮುದ್ರದಲ್ಲಿ ಜಾಸ್ತಿ ವಾಸ ಆಗಿರ್ತವೆ ಡೈನೋಫ್ಲಾಜೆಲೆಟ್ಗಳು. ಮತ್ತು ಫೋಟೋಸಿಂಥೆಟಿಕ್ ಇವು ಅಂದರೆ ಅವೇ ಆಹಾರ ತಯಾರಿಸ್ಕೊತವೆ ಜಾಸ್ತಿ ಜೀವಿಗಳು ಡೈನೋಫ್ಲಾಜೆಲೆಟ್ಗಳಲ್ಲಿ. ಇವರಲ್ಲಿ ಯಾವ್ಯಾವ ಕಲರ್ ಕಾಣ್ತದೆ ಅಂದರೆ ಯೆಲ್ಲೋ ಕಲರು, ಗ್ರೀನು, ಬ್ರೌನು, ಬ್ಲೂ, ರೆಡ್ಡು, 5 ಬೇರೆ ಬೇರೆ ಕಲರ್ಗಳು ಕಾಣ್ತದೆ. ಯಾವುದ್ರ ಮೇಲೆ ಅಂದರೆ ಯಾವ್ಯಾವ ಪಿಗ್ಮೆಂಟ್ ಇರ್ತದೋ ಅದ್ರ ಮೇಲೆ ಅವ್ರ ಜೀವಕೋಶ ಆ ಕಲರ್ ಕಾಣ್ತದೆ. ಗ್ರೀನ್ ಕಲರ್ ಕಾಣಬೇಕು ಅಂದರೆ ಇದಿರ್ತದೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇರ್ತದೆ. ಅದೇ ಥರ ಬೇರೆ ಬೇರೆ ಆಂಥ್ರಸಯಾನಿನ್ನು, ಇದೇ ಥರ ಅಷ್ಟು ಕಲರ್ಗಳಿಗೂ ಬೇರೆ ಬೇರೆ ಪಿಗ್ಮೆಂಟ್ಗಳಿರ್ತದೆ ಅದರಲ್ಲಿ. ಇದರಲ್ಲಿ 2 ಫ್ಲೆಜೆಲ್ಲ ಇರ್ತದೆ. 2 ಫ್ಲೆಜೆಲ್ಲ ಯಾವ್ಯಾವುದು ಅಂದರೆ, ಒಂದು ಲಾಂಜಿಟ್ಯೂಡಿನಲ್ ಫ್ಲೆಜೆಲ್ಲ. ಲಾಂಜಿಟ್ಯೂಡಿನಲ್ ಅಂದರೆ ಹಿಂಗೆ ಉದ್ದಕ್ಕಿರ್ತದೆ, ಅದು ಲಾಂಜಿಟ್ಯೂಡಿನಲ್ಲು. ಈ ಥರ ಸೈಡಲ್ಲಿರೋದು ಟ್ರಾನ್ಸ್ವರ್ಸ್ ಫ್ಲೆಜೆಲ್ಲ. ಟ್ರಾನ್ಸ್ವರ್ಸ್ ಫ್ಲೆಜೆಲ್ಲ 2 ವಾಲ್ ಪ್ಲೇಟ್ಗಳಿರ್ತದಲ್ಲ, ಅದ್ರ ಮಧ್ಯ ಗ್ಯಾಪಿಂದ ಬಂದಿರ್ತದೆ ಇದು, ಅದು ಟ್ರಾನ್ಸ್ವರ್ಸ್ ಫ್ಲೆಜೆಲ್ಲ. ಇನ್ನೊಂದು ಲಾಂಜಿಟ್ಯೂಡಿನಲ್ ಫ್ಲೆಜೆಲ್ಲ ಇರ್ತದೆ. ಯಾವುದಕ್ಕೆ? ಈ ಡೈನೋಫ್ಲಾಜೆಲೆಟ್ಗಳಿಗೆ. ಇವು ಯುಕ್ಯಾರಿಯೋಟಿಕ್ ಆಗಿರ್ತದೆ. ಯುಕ್ಯಾರಿಯೋಟಿಕ್ ಅಂದರೆ ಒಂದು ನ್ಯೂಕ್ಲಿಯಸ್ ಇರ್ತದೆ, ಆ ನ್ಯೂಕ್ಲಿಯಸ್ಸಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಮೈಟೋಕಾಂಡ್ರಿಯಾ, ಈ ಥರ ಎಲ್ಲ ಬೇರೆ ಬೇರೆ ಆರ್ಗನಲ್ಗಳು, ಗಾಲ್ಗಿ ಅಪ್ಯಾರಟಸ್, ಈ ಥರ ಎಲ್ಲ ಇರ್ತದೆ ಇದರಲ್ಲಿ. ಆಮೇಲೆ ಇವರಲ್ಲಿ ಏನು ಅಂದರೆ, ಇದರಲ್ಲಿ ಕೆಲವು ರೆಡ್ ಡೈನೋಫ್ಲಾಜೆಲೆಟ್ಗಳಿರ್ತಾವಲ್ಲ, ರೆಡ್ ಡೈನೋಫ್ಲಾಜೆಲೆಟ್ಗಳು ಬೇಗ ಮಲ್ಟಿಪ್ಲೈ ಆಯ್ತಾ ಇರ್ತದೆ, ಬೇಗ ಮತ್ತೆ ಜಾಸ್ತಿ ಆಯ್ತಾ ಹೋಯ್ತಾ ಇರ್ತದೆ. ಅದು ಒಂದೊಂದ್ಸತಿ ಸಮುದ್ರನೇ ಕೆಂಪು ಕಾಣಂಗೆ ಮಾಡ್ತದೆ, ರೆಡ್ ಟೈಡ್ಗಳು ಅಂತ. ಅದೇ ಥರ ಅವು ವಿಷ ರಿಲೀಸ್ ಮಾಡಿಬಿಡ್ತದೆ, ಜಾಸ್ತಿ ವಿಷ ರಿಲೀಸ್ ಮಾಡೋಕ್ಕೆ ಶುರು ಆಗೋಯ್ತದೆ ಸಮುದ್ರದಲ್ಲಿ ಜಾಸ್ತಿ ನಂಬರ್ ಆದಾಗ. ಅವು ಮೀನು ಬೇರೆ ಬೇರೆ ಏನೇನು ಸಮುದ್ರದಲ್ಲಿ ವಾಸ ಆಗಿರ್ತಾವೋ ಅವೆಲ್ಲನೂ ಸಾಯಿಸಾಕ್ಬಿಡ್ತವೆ. ಅದೇ ಥರ ಇದರಲ್ಲಿ ಸೆಲ್ ವಾಲ್ಗಳೇನು ಅಂದರೆ ಸ್ಟಿಫ್ ಸೆಲ್ಯುಲೋಸ್ ಪ್ಲೇಟಿಂದ ಆಗಿರ್ತದೆ. ಈ ಸೆಲ್ ವಾಲ್ಗಳು ತೀರಾ ಗಟ್ಟಿಯಾಗಿರ್ತದೆ, ಆಮೇಲೆ ಆಚೆ ಅದು ಅಟ್ಯಾಚ್ ಆಗಿರ್ತದೆ. ಬಾಯ್.